ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಎಲ್ಲರಿಗೂ ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸೊ ನಾನಿವತ್ತು ವೈಕುಂಠ ಏಕಾದಶಿ ವ್ಲಾಗ್ನ ಹಾಕ್ತಾ ಇದ್ದೀನಿ. ಇದು ಬಂದು ಮಾರ್ನಿಂಗ್ ಆಲ್ಮೋಸ್ಟ್ 6:37 ಮೇಲೆ 7:30 ಆಗಿತ್ತು ಸರ್ ನಾನು ಎದ್ದೇಳೋ ಅಷ್ಟರಲ್ಲಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಮನೆ ಪಕ್ಕದಲ್ಲಿ ಹೋಟೆಲ್ ಹೇಗೆ ಕಾಣಿಸ್ತಿದೆ ಅಂತ. ಸೊ ಹಾಗಾಗಿ ಮಾರ್ನಿಂಗ್ ಎದ್ದಿದ ತಕ್ಷಣ ಈ ವ್ಯೂ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಹಾಗಾಗಿ ಅದೊಂದು ವ್ಯೂನ ನಿಮಗೆ ತೋರಿಸೋಣ ಅಂತ ವಿಡಿಯೋನ ಮಾಡಿಕೊಂಡೆ. ಸೊ ನಾನು ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ, ನಾನು ಎದ್ದೇಳೋಷ್ಟು 7:30 ಆಗುತ್ತೆ. ಸೊ ನೈಟ್ ಮಲಗೋ ಸ್ವಲ್ಪ ಲೇಟ್ ಅಲ್ವಾ ಮಗು ಇರೋದ್ರಿಂದ. ಸೊ ಹಾಗಾಗಿ ಇಲ್ಲಿ ನಾನು ಮಾರ್ನಿಂಗ್ ಎದ್ದು ಕಾಫಿ ಮಾಡ್ಕೊಂಡಿದ್ದೆ. ಸೊ ಕಾಫಿ ಟೀ ಎರಡೂ ಕುಡಿತೀನಿ ನಾನು. ಕಾಫಿ ಆದರೂ ಸರಿ, ಟೀ ಆದರೂ ಸರಿ, ಬಟ್ ಯಾವುದೋ ಒಂದು ಇರಲೇಬೇಕು. ವಿತೌಟ್ ಕಾಫಿ ಟೀ ನನಗಂತೂ ಇರೋಕ್ಕೆ ಆಗೋದಿಲ್ಲ. ಸೊ ನಿಮ್ಗೆ ಯಾರಿಗೆಲ್ಲ ಈ ಥರ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಕಾಫಿ ಕುಡಿದ್ರೇ ಒಂಥರ ಮಾರ್ನಿಂಗಿಂದ ನೈಟ್ವರೆಗೂ ಆ್ಯಕ್ಟಿವ್ ಆಗಿರೋಕ್ಕಾಗತ್ತೆ ನನಗೆ, ಇಲ್ಲಾಂದರೆ ಆಗಲ್ಲ. ಸೊ ಹಾಗಾಗಿ ಟೀ ಕುಡ್ಕೊಂಡು ಸ್ನಾನ ಎಲ್ಲ ಮುಗಿಸಿದ ನಂತರ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ತೊಳೆದು ಕ್ಲೀನ್ ಮಾಡಿದ್ದೆ ನಾನು. ಕ್ಲೀನಾಗೆಲ್ಲ ತೊಳೆದು ಕ್ಲೀನ್ ಮಾಡಿ ಆ ನಂತರ ಮನೆಗಳೆಲ್ಲ ಒರೆಸಿ, ಸೊ ನಂದು ಈ ಕೆಲಸ ಎಲ್ಲ ಮುಗಿಲೇಬೇಕು. ನಾನು ಎವ್ರಿ ಫ್ರೈಡೇ ಮಾಡ್ತೀನಿ, ಮತ್ತು ತಲೆ ಸ್ನಾನ ಮಾಡಿದಾಗೆಲ್ಲ ಮಾಡ್ತೀನಿ. ಎಲ್ಲ ಗುಡಿಸಿ ಒರೆಸಿದಾದ ನಂತರ ಮನೆಗಳೆಲ್ಲ ತೊಳೆದಿದ್ದಾದ ನಂತರ ಈಗ ದೇವಸ್ಥಾನಗಳೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನಾನು ವೀಕ್ಲಿ ಒನ್ಸ್ ಮಾಡ್ಕೋತೀನಿ, ಇಲ್ಲಾಂದರೆ 3 days ಒನ್ಸು ಕ್ಲೀನ್ ಮಾಡ್ಕೋತೀನಿ. ಇದು ಬಂದು ಗ್ರೀನ್ ಮ್ಯಾಟ್ನ ಒಂದು ಯೂಸ್ ಮಾಡ್ತೀನಿ ನಾನು. ಗ್ರೀನ್ ಮ್ಯಾಟ್ ಏನಕ್ಕೆ ಅಂತಂದರೆ ಇಲ್ಲಿ ಫೋಟೋ ಸಿಗ್ತಿಲ್ಲ, ಸೊ ಅದ್ರ ಕೆಳಗಡೆ ಸಪೋರ್ಟ್ಗೆ ಅಂತ ಗ್ರೀನ್ ಮ್ಯಾಟ್ ಇಟ್ಟು ಅದ್ರ ಮೇಲೆ ಇಡ್ತೀನಿ. ಇದು ಗ್ರೀನ್ ಮ್ಯಾಟ್ನ ನಾವು ಬಿಸಿ ಏನೂ ಇಡಬಾರ್ದು, ಬಿಸಿ ಇಟ್ಟರೆ ಸುಟ್ಟೋಗ್ಬಿಡುತ್ತೆ. ಒಂದ್ಸಲಿ ನಾನು ಧೂಪನ ಇಟ್ಬಿಟ್ಟಿದ್ರೆ ಸೊ ಸುಟ್ಟೋಗ್ಬಿಟ್ಟಿದ್ದು. ಧೂಪಗೆ ಚಿಕ್ಕದಾಗಿ ಪ್ಲೇಟ್ ಥರ ಬಂದಿರುತ್ತಲ್ವ, ಸೊ ಆ ಪ್ಲೇಟ್ ಇಟ್ಟು ಅದ್ರ ಮೇಲೇ ಇಟ್ಟಿದ್ದೆ. ಬಟ್ ಪ್ಲೇಟ್ ಹೀಟ್ ಆಗಿರುತ್ತಲ್ಲ, ಸೊ ಹಾಗಾಗಿ ಸುಟ್ಟೋಗ್ಬಿಟ್ಟಿತ್ತು. ಇವಾಗ ನಾನು ತೋರಿಸೋದಲ್ಲ ದೀಪ ಕೆಳಗಡೆ ಪ್ಲೇಟ್ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ದೀಪ ಇನ್ ಕೇಸ್ ಏನಾದರೂ ಎಣ್ಣೆ ಥರ ಸೋರೋದಾಗಿರ್ಬೋದು, ಇಲ್ಲಾಂದರೆ ದೀಪದಲ್ಲಿ ಒಂದೊಂದ್ಸರಿ ಕಿಡಿ ಬೀಳುತ್ತೆ. ಸೊ ಹಾಗಾಗಿ ಕಿಡಿ ಏನಾದರೂ ಬಿದ್ದು ಏನಾದರೂ ಸುಟ್ಟೋಗ್ಬಿಡುತ್ತಾ ಅಂತ ಸೊ ನಾನು ಸಪೋರ್ಟ್ಗೆ ಇಟ್ಟಿದ್ದೀನಿ. ಫ್ಲವರ್ಸ್ ಅಂತೂ ತುಂಬ ಫ್ರೆಶ್ ಆಗಿತ್ತು. ಇದು ತಗೊಂಡು ಬಂದು ಆಲ್ರೆಡಿ ಒಂದು 3-4 days ಆಗೋಗಿತ್ತು. ನಾನು ಒಂದ್ಸಲಿ ತರಿಸಿದ್ರೆ ಒಂದು 1/4 kg ಅರ್ಧ kg ತರಿಸಿದ್ರೆ ನನಗೆ ಒಂದು ಮಿನಿಮಮ್ ಅಂದರೆ ಒಂದು 2 weeksಗಾದರೂ ಆಗುತ್ತೆ ಹೂವು. ನಾನು ಈ ಥರ ಪುಡಿ ಹೂವನ್ನೇ ತೊಗೊಂಬರೋದು. ಯಾಕಂದರೆ ದೇವ್ರ ಮನೆ ಪುಟ್ಟದಾಗಿರೋದ್ರಿಂದ ನನಗೆ ಚಿಕ್ಕದಾಗೆ ಇಡೋಕ್ಕಾಗತ್ತೆ, ಹೂವು ತುಂಬ ಹೆವಿಯಾಗಿ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇದೇ ಡ್ರೆಸ್ಸಲ್ಲೇ ಪೂಜೆ ಮಾಡ್ಕೋತಾ ಇದ್ದೀನಿ. ಈವ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಈವ್ನಿಂಗ್ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇವಾಗ ನಾನು ಡ್ರೆಸ್ಸಸ್ ಎಲ್ಲ ವೇರ್ ಮಾಡಿದ್ರೆ ಮತ್ತೆ ಮಗುಗೆ ಸ್ನಾನ ಮಾಡಿಸ್ಬೇಕಲ್ಲ. ಸೊ ನನಗಿನ್ನೂ ಕುದಿಸಿ ಸ್ನಾನ ಮಾಡ್ಸೋಕ್ಕೆ ಬರೋಲ್ಲ. ಸೊ ಕಾಲ ಮೇಲೆ ಮಲಗಿಸಿ ಸ್ನಾನ ಮಾಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಮತ್ತು ಸರಿ ತಿನ್ನಿಸ್ಬೇಕು. ಸೊ ಬಟ್ಟೆ ಎಲ್ಲ ಗಲೀಜು ಮಾಡಿಬಿಟ್ಟಿರುತ್ತೆ ನಾನು ಸರಿ ತಿನ್ನಿಸೋಷ್ಟ್ರಲ್ಲಿ ಮಗುಗೆ. ಸೊ ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕಲ್ವಂತ ಈ ಡ್ರೆಸ್ಸಲ್ಲೇ ಪೂಜೆನ ಮುಗಿಸ್ತಾ ಇದ್ದೀನಿ ನಾನು. ನೋಡ್ಬೋದು ನಾನು ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಬೇರೆ ವ್ಲಾಗ್ಸಲ್ಲೆಲ್ಲ ಹೇಳಿದ್ದೀನಿ, ನಾನೇನು ಹೆವಿಯಾಗೆಲ್ಲ ಪೂಜೆ ಮಾಡಲ್ಲ, ಹೆವಿಯಾಗಿ ಐಟಮ್ಸ್ ಎಲ್ಲ ಏನಿಲ್ಲ. ಸೊ ಜೇನುತುಪ್ಪನ ನಾನು ಇಟ್ಟಿದ್ದೀನಿ. ಇಲ್ಲಿ ರೆಗ್ಯುಲರಾಗಿ ಜೇನುತುಪ್ಪ ಇಟ್ಟಿರ್ತೀನಿ. ದೇವ್ರ ಮನೇಲಿ ಜೇನುತುಪ್ಪ ಇಟ್ಟರೆ ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ನಿಜ ಅಂತ ಗೊತ್ತಿಲ್ಲ, ಬಟ್ ನನಗೆ ದೊಡ್ಡವ್ರು ಕೆಲವರು ಹೇಳಿರೋದ್ರಿಂದ ನಾನು ಇಟ್ಟು ಪೂಜೆ ಮಾಡ್ತೀನಿ. ಇಲ್ಲಿ ಇದು ಕೆಂಡನ ಏನಕ್ಕೆ ಸುಡ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಧೂಪ ಹಾಕಿದ್ರೆ ತುಂಬ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ತಲೆ ಸ್ನಾನ ಮಾಡಿದಾಗ ಪೂಜೆ ಮಾಡಿದಾಗೆಲ್ಲ ಈ ಧೂಪನ ಹಾಕ್ತಾ ಇರ್ತೀನಿ. ಮನೆಯಲ್ಲಿ ಬೆಳಗ್ಗೆನೇ ಈ ಥರ ಧೂಪ ಹಾಕಿ ಸ್ಮೆಲ್ ಬರ್ತಾಯಿದ್ರೆ ನೀವು ನಂಬೋಕ್ಕೆ ಆಗಲ್ಲ ಎಷ್ಟು ಪಾಸಿಟಿವ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೊ ನಮ್ಗೆ ಹಳ್ಳಿ ಕಡೆಯಲ್ಲಾದರೆ ಈ ಥರ ಕೆಂಡಗಳು ಸಿಗುತ್ತೆ ಒಲೆಗಳಲ್ಲಿ, ಬಟ್ ಸಿಟಿ ಕಡೆ ಸಿಗೋದಿಲ್ವಲ್ಲ. ಸೊ ಹಾಗಾಗಿ ನಾನು ಊರಿಂದ ಕೆಂಡನ ತರಿಸ್ಕೋತೀನಿ. ಮನೆ ಅತ್ತೆಯವರೆಲ್ಲ ಬಂದಾಗ ತೊಗೊಬರ್ತಾರೆ. ತೊಗೊಂಡು ಬಂದು ಅದು ದೀಪ ಇದ್ರ ಮೇಲೆ ಸುಟ್ಬಿಟ್ಟು ಗ್ಯಾಸ್ ಮೇಲೆ ಅದ್ರ ಮೇಲೆನ ಇದು ನಮ್ಮ ಕಡೆ ಸಾಂಬ್ರಾಣಿ ಅಂತೀವಿ ನಾವು. ಸೊ ಸಾಂಬ್ರಾಣಿ ಧೂಪ ಅಂತ ಏನಾದರೂ ಅಂದ್ಕೋಬೋದು. ಇವಾಗ ಆಲ್ರೆಡಿ ರೆಡಿಮೇಡ್ ಕೂಡ ಬಂದಿದ್ದಾವೆ ಈ ಥರ ಧೂಪಗಳು. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಸ್ಮೆಲ್ ಹೇಗಿರುತ್ತೆ ಅಂತ, ಬಟ್ ಇದಂತೂ ಘಮ ತುಂಬ ಚೆನ್ನಾಗಿ ಬರ್ತಿರುತ್ತೆ ಸ್ಮೆಲ್ಲು. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡಿಕೊಂಡು ಬಳಸ್ಕೊಂಡು ನಾನು ಪೂಜೆನ ಮಾಡಿಕೊಂಡೆ. ಆಮೇಲೆ ಇವತ್ತಿನ ಟಿಫನ್ಗೆ ಸ್ನಾನಕ್ಕಿಂತ ಮುಂಚೆನೇ ಟಿಫನ್ ರೆಡಿ ಮಾಡಿಬಿಟ್ಟಿದ್ದೆ ನಾನು. ಪಲಾವ್ನ ಮಾಡ್ಕೊಂಡಿದ್ದೆ ಅಷ್ಟೇ, ಸ್ವೀಟ್ ಏನೂ ಮಾಡಿಲ್ಲ. ಜಾಮೂನ್ ಪ್ಯಾಕೆಟ್ ಇತ್ತು, ಬಟ್ ಬೆಳಗ್ಗೆ ಮಾಡೋಕ್ಕೆ ನನಗೆ ಬ್ಯುಸಿಯಾಗಿರ್ತೀನಿ, ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಟಿಫನ್ನ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಟಿಫನ್ ಹಾಕ್ಕೊಟ್ಟು ಅವ್ರ ಕೆಲಸಕ್ಕೆ ಹೋದ್ರು. ತಿಂದ್ಬಿಟ್ಟು ಅವ್ರನ್ನೇನು ತೋರಿಸಿಲ್ಲ ನಾನು. ಇಲ್ಲಿ ಮಕ್ಕಳಿಬ್ಬರು ಎದ್ದಿದ್ರು, ಇವ್ರು ನೋಡ್ಬೋದು ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೊ ಪಾಪುಗೆ ಸರಿ ತಿನ್ನಿಸ್ತಾಯಿದ್ದೆ. ಇವಾಗ ಸರಿ ತಿನ್ನಿಸೋ ಅಷ್ಟರಲ್ಲಿ ನನ್ನ ಬಟ್ಟೆಗಳು ಗಲೀಜಾಗಿರುತ್ತೆ, ಅವನ ಬಟ್ಟೆನೂ ಗಲೀಜಾಗಿರುತ್ತೆ. ಸೊ ಅಷ್ಟೇ ವ್ಲಾಗ್ ನಾನು ಮತ್ತೆ ಈವ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗ್ ಬಂದು ಟೆಂಪಲ್ಗೆ ಹೋಗಿದ್ವಿ. ತುಂಬಾ ಜನ ಇದ್ದರು ಟೆಂಪಲಲ್ಲಿ, ಏನೂ ತೊಗೊಳಕ್ಕೆ ಆಗಿಲ್ಲ ವೀಡಿಯೋ. ಸೊ ಯಾರೋ ಒಬ್ಬರು ತೊಗೊಂಡಿರೋದು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಈ ವಿಡಿಯೋನ. ಸೊ ನೋಡ್ಬೋದು ರಶ್ಮಿನ ಅವ್ರ ಅಪ್ಪ ಇಟ್ಕೊಂಡಿದ್ದ, ನಾನು ಚಿಕ್ಕ ಪಾಪನ ಎತ್ಕೊಂಡಿದ್ದೆನಲ್ಲ, ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಇದು ಯಾವ ಟೆಂಪಲ್ಗೆ ಯಾವ ಏರಿಯಾದಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ರು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ.
ಓಕೆನಾ. ಸೊ ನಾವು ಈವ್ನಿಂಗ್ ಹೋಗಿದ್ದು, ಏನೂ ಶೂಟೇ ಮಾಡ್ಕೊಳಕ್ಕಾಗಿಲ್ಲ, ಫೋನ್ ಅಸಲು ಕೈಯಲ್ಲಿ ಎತ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ, ಮಗುನ ಎತ್ಕೊಂಡು ಅಷ್ಟು ಜನ ಇದ್ದರು. ಟೆಂಪಲ್ಗೆಲ್ಲ ಹೋಗಿ ಬಂದರೆ ನಾನು ಹೇಳಿದ್ನಲ್ಲ ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಅಂತ, ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ಬಂದು ಮತ್ತು ಆಲ್ಮೋಸ್ಟ್ 7 o'clock ಆಗೋಗಿತ್ತು. ರಸ್ವಿನು ಜಾಮೂನ್ ಬೇಕಂತ ಕೇಳ್ತಿದ್ನಲ್ಲ, ಸೊ ಇವತ್ತೇನು ಸ್ವೀಟ್ ಮಾಡಿಲ್ಲ ಅಂತ ಜಾಮೂನು ರೆಡಿ ಮಾಡಿಕೊಂಡು ರಸ್ವಿನ್ಗಾಗೇ ಮಾತಾಡಿಕೊಂಡು ಜಾಮೂನ್ನ ಮಾಡ್ಕೋತಾ ಇದ್ದೀನಿ. ಜಾಮೂನ್ ನನಗೇನು ಪರ್ಫೆಕ್ಟ್ ಅಂತಲ್ಲ, ಹಾಗಂತ ಕೆಡಿಸ್ತೀನಿ ಅಂತಲ್ಲ, ಓಕೆ ಬರುತ್ತೆ. ಇದು ಡ್ರೈ ಜಾಮೂನ್ ಕೂಡ ಮಾಡ್ತೀನಿ, ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ನಂತರ ಇಲ್ಲಿ ಈವ್ನಿಂಗ್ ಒಂದ್ಸರಿ ದೀಪನ ಹಚ್ಕೊಂಡು ಮಾಡಿರೋ ಅಡುಗೆ ಏನೇನೋ ಮಾಡಿದ್ದೆ ಅಡುಗೆ ಎಲ್ಲ ತಿಂದ್ಕೊಂಡು ಇಲ್ಲಿ ನಮ್ಮ ಏರಿಯಲ್ಲಿ ಎಂಥ ಚಿಕ್ಕ ವಿಷಯ ಆದರೂ ಕೂಡ ಪಟಾಕಿ ಹೊಡಿತಾರೆ. ಸೊ ಈ ಥರ ಪಟಾಕಿಯಿಂದ ನಮ್ಮ ಒಂದು ವೈಕುಂಠ ಏಕಾದಶಿ ಹಬ್ಬ ಚಿಕ್ಕದಾಗಿ ಮುಗೀತು. ಇಷ್ಟ ಇವತ್ತಿನ ವ್ಲಾಗ್. ನಾನು